ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಗೋದಾವರಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅದ್ದೂರಿಯಾಗಿ ಓಪನ್ ಆಗಿದೆ. ದಕ್ಷಿಣ ಭಾರತದ ವೆರೈಟಿ ಫುಡ್ ಅನ್ನ ಹೊಸ ರುಚಿಯೊಂದಿಗೆ ಕೊಡೋಕೆ ಶುರು ಮಾಡಿದೆ. ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಶೈಲಿಯ ಊಟವನ್ನ ಇಲ್ಲಿ ಸವಿಯಬಹುದಾಗಿದೆ. ರೆಸ್ಟೋರೆಂಟ್ ಉದ್ಘಾಟಿಸಿ ಮಾತನಾಡಿದ ನಟ ಶಿವರಾಜ್ ಕುಮಾರ್, ಸ್ನೇಹಿತ ಚೇತನ್ ಕೋಲ್ ಬಿಸಿನೆಸ್ನಿಂದ ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿರುವುದು ಸಂತೋಷ ತಂದಿದೆ ಅಂತ ಹೇಳಿದ್ರು. ಇನ್ನು ಹೊಸ ರೆಸ್ಟೋರೆಂಟ್ಗಳು ಆರಂಭವಾಗುವುದರಿಂದ ಹಲವರಿಗೆ ಉದ್ಯೋಗ ಸಿಗುತ್ತೆ, ಅನೇಕ ಕುಟುಂಬಗಳ ಜೀವನಕ್ಕೆ ಆಸರೆಯಾಗುತ್ತೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಮಾತನಾಡಿದ ರೆಸ್ಟೋರೆಂಟ್ ಚೇರ್ಮನ್ ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ, ಕರ್ನಾಟಕದ ಸಂಸ್ಕೃತಿ ಬೇರೆ ರಾಜ್ಯಗಳಿಗೆ ತಲುಪುವಂತೆ ಬೇರೆ ರಾಜ್ಯಗಳ ಆಹಾರ ಪದ್ಧತಿಯು ಕರ್ನಾಟಕಕ್ಕೆ ತರಬೇಕು ಎಂಬ ಆಸೆ ಇತ್ತು. ಇನ್ನು ಗೋದಾವರಿ ನದಿಯ ಹೆಸರನ್ನೇ ರೆಸ್ಟೋರೆಂಟ್ಗೆ ಇಡಲಾಗಿದ್ದು, ಮುಂದಿನ 2 ವರ್ಷಗಳಲ್ಲಿ 100 ಬ್ರಾಂಚ್ಗಳನ್ನು ತೆರೆಯುವ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಸರ್ ಮುಂದೆ ಬನ್ನಿ ಮುಂದೆ ಬನ್ನಿ. ಅಣ್ಣ ಚಂದ್ರಣ್ಣ ಲೆನ್ಸುಟ್ಟು ಹಿಂದೆ ಬರೋಣ. ಇನ್ಯಾರು ನೀನೇ ನೈಸ್ ಒನ್ ಟು ಬಿಕಾಸ್ ಇಲ್ಲಿಂದ ನೋಡಿ ಹೋಟ್ಲ್ ಓಪನ್ ಮಾಡೋದ್ರಿಂದ ಬರೀ ಪಬ್ಲಿಕ್ ಸರ್ವ್ ಮಾಡಿದ್ರೆ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಕಾನಮಿ ಎಷ್ಟು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೋಟ್ಲ್ ಓಪನ್ ಮಾಡಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಫ್ಯಾಮಿಲಿ ಬದುಕುತ್ತೆ, ಅದೆಲ್ಲ ನಾವು ಕೌಂಟ್ ಮಾಡಬೇಕು ಅಂತ. ಇಟ್ಸ್ ನೈಸ್ ಓಪನ್ ಇಟ್ಸ್ ಜಸ್ಟ್ ಲೈಕ್ ಎಂಟರ್ಪ್ರೈಸಸ್ ಥರ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಜೀವನ ಕೊಡೋದಿಲ್ಲ. ದಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಐ ಬಿಲೀವ್ ಇನ್ ದ್ಯಾಟ್. ನಾಟ್ ಓನ್ಲಿ ಬಿಸ್ನೆಸ್ ಮ್ಯಾನ್ ಇಟ್ಕೊಂಡು ಮಾಡಿದ್ರೆ ತಪ್ಪಾಗ್ಬಿಡುತ್ತೆ, ಜೊತೆಲಿ ಸರ್ವ್ ಮಾಡೋದಿದೆಯಲ್ಲ, ಸರ್ವಿಂಗ್ ವಿತ್ ಅದರ್ ಪೀಪಲ್ ಹೂ ಬಿಲೀವ್ ಇನ್ ದಿಸ್. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಜಾಬ್ ಇರೋ ಟೈಮ್ನಲ್ಲಿ ಈ ರೀತಿ ಒಂದು ಜಾಬ್ ಸೀಕಿಂಗ್ ಬಂದಾಗ ಒಬ್ರಿಗೊಂದು ಲೈಫ್ ಆಗುತ್ತೆ. ಇವತ್ತು ನಮ್ಮ ಈ ಗೋದಾವರಿ ರೆಸ್ಟೋರೆಂಟು ಬರೀ ನಾವು ಊಟ, ದೋಸೆ, ಇಡ್ಲಿ ಬಡ್ಸೋಕ್ಕಂತಲ್ಲ, ನಮ್ಮ ದೇಶದ ಏನೇನು ಸಂಸ್ಕೃತಿಗಳಿದೆ, ಸಂಪ್ರದಾಯಗಳಿದೆ, ಯಾವ ಥರ ನಮ್ಮ ಕರ್ನಾಟಕ ಸಂಪ್ರದಾಯ ಬೇರೆ ನಾಡಕ್ಕೆ ಹೋಗುತ್ತೆ, ಬೇರೆ ಪ್ರಾಂತ್ಯಕ್ಕೆ ಹೋಗುತ್ತೆ, ಆ ಥರ ಬೇರೆ ಪ್ರಾಂತ್ಯದ ಕಲ್ಚರು ನಮ್ಮ ಸಿಟಿಗೆ ಬರಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಒಂದು ಗೋದಾವರಿ ಅಂತ ಒಂದು ನಮ್ಮ ನದಿ, ಗೋದಾವರಿ ನದಿಯ ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಮಹಾರಾಷ್ಟ್ರ ಕ್ಯೂಸೀನು, ಆಂಧ್ರ ತೆಲಂಗಾಣ ಕ್ಯೂಸೀನು ಮತ್ತು ಬೆಂಗಳೂರು ಕ್ಯೂಸೀನು ಎಲ್ಲ ಮಿಕ್ಸು ಸೇರಿ ನಾವು ಒಂದು ಒಳ್ಳೆ ಪ್ಯೂರ್ ವೆಜಿಟೇರಿಯನ್ ಊಟ ಕೊಡಬೇಕಂತ ಎಲ್ಲ ಪ್ರಾಂತ್ಯದ ಸೇರಿ ಅಂತ ಇದು ಒಂದು ಗೋದಾವರಿ ಅಂತ ಒಂದು ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಇವತ್ತು ಭಾಳ ಖುಷಿ ಅನಿಸ್ತಾ ಇದೆ.